ನಮಸ್ಕಾರ ಬಂಧುಗಳೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಹೆತ್ತವರನ್ನೇ ಕೊಂದ ಕಿರಾತಕ ಮಗನ ಸುತ್ತ ಡ್ರಗ್ಸ್ ಮಾಫಿಯಾದ ಹುತ್ತ, ಚಳಿಗೆ ಮುದುರಿಕೊಂಡಿದ್ದ ಕೊಟ್ಟೂರು ಬೆಚ್ಚಿಬಿದ್ದಿದೆ. ಹೆತ್ತ ತಾಯಿ, ತಂದೆ, ಒಡಹುಟ್ಟಿದ ತಂಗಿಯನ್ನೇ ಬರ್ಬರವಾಗಿ ಕೊಂದವನು ಮೃಗನ, ಮನುಷ್ಯನ ಗೊತ್ತಿಲ್ಲ. 3 ಜನರ ಕೊಲೆಯ ಸುದ್ದಿಯಿಂದಾಗಿ ಕೊಟ್ಟೂರಷ್ಟೇ ಅಲ್ಲ, ಇಡೀ ವಿಜಯನಗರ ಜಿಲ್ಲೆ ಬೆವೆತು ಹೋಗಿದೆ. ಇಂಥ ದುಷ್ಟ ಮಕ್ಕಳು ಇರ್ತಾರಾ ಅಂತ ನಿದ್ದೆಗಣ್ಣಲ್ಲಿ ಕಣ್ಣುಜ್ಜಿಕೊಂಡು ಹೆತ್ತವರೆಲ್ಲರೂ ಭೀತಿಗೊಳ್ಳುವಂತೆ ಮಾಡಿದೆ. ಕೊಲೆ ಮಾಡಿದ್ದು ಸಾಲದೆಂಬಂತೆ ಆ 3 ಹೆಣಗಳನ್ನು ಮನೆಯಲ್ಲೇ ಹೂತು ಹಾಕಿ ನಿರ್ಭಾವುಕನಂತೆ ಬೆಂಗಳೂರಿನತ್ತ ನಡೆದಿದ್ದಾನೆ ಕೊಲೆಗಾರ. ಮಾತ್ರವಲ್ಲ, ಬೆಂಗಳೂರಿನ ತಿಲಕ್ನಗರದ ಪೊಲೀಸ್ ಠಾಣೆಗೆ ಹೋಗಿ ತಂದೆ ತಾಯಿ ಸಹೋದರಿ ಕಾಣೆಯಾಗಿದ್ದಾರೆ ಅಂತ ಮಿಸ್ಸಿಂಗ್ ಕಂಪ್ಲೇಂಟ್ ನೀಡಿದ ಪುಣ್ಯಾತ್ಮನ ಹೆಸರು ಅಕ್ಷಯ್ ಅಂತ. ಇಂತಹ ಸುದ್ದಿ ಕೇಳುತ್ತಲೇ ಎದೆ ತಾಳ ತಪ್ಪದಿರುತ್ತಾ? ಮನುಷ್ಯತ್ವ ಇದ್ದವರ ಕಣ್ಣಾಲೆಗಳು ನೀರಾಗದಿರುತ್ತವೆಯಾ? ಧಾರ್ಮಿಕ ಕ್ಷೇತ್ರ ಕೊಟ್ಟೂರು ನಡುಕ ಹುಟ್ಟಿಸುವ ಭೀಭತ್ಸ ಕೃತ್ಯಕ್ಕೆ ಕಾರಣವಾಗಿದೆ. ಈ ಥರದ ಕೊಲೆಗಳು ಆಸ್ತಿ, ಹೆಣ್ಣು ಮತ್ತು ಹಳೆಯ ದ್ವೇಷಗಳ ಕಾರಣದಿಂದಾಗಿ ಜರುಗುವ ಸಾಧ್ಯತೆಗಳಿರುತ್ತವೆ. ಆದರೆ ಕೊಟ್ಟೂರಿನಲ್ಲಿ ದಿನಾಂಕ 27ರಂದು ಹೆತ್ತವರು ಸೇರಿದಂತೆ ಒಡಹುಟ್ಟಿದ ಮುಗ್ಧ ತಂಗಿಯನ್ನು ಅನಾಯಾಸವಾಗಿ ಕೊಂದು ಮುಗಿಸಿದ ಕಟುಕನ ಉದ್ದೇಶಗಳು ಏನಿದ್ದವೋ ಗೊತ್ತಿಲ್ಲ. ಇನ್ನಷ್ಟೇ ಗೊತ್ತಾಗಬೇಕಿದೆ. ಯಾವಾಗ ಕೊಲೆ ಆರೋಪಿ ಬೆಂಗಳೂರಿನ ತಿಲಕ್ನಗರದ ಪೊಲೀಸ್ ಠಾಣೆಗೆ ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟು ಬಚಾವಾಗುವ ಸಂಚು ರೂಪಿಸಿದನೋ ಆಗಲೇ ಪೊಲೀಸ್ ಬಲೆಗೆ ಬಿದ್ದಿದ್ದಾನೆ. ಅವರ ಪ್ರಶ್ನೆಗಳಿಗೆ ಉತ್ತರಿಸಲು ತೊದಲಿದ್ದಾನೆ. ಅವನ ಮಾತು, ನಡಾವಳಿಕೆ ಅನುಮಾನ ಹುಟ್ಟಿಸಿವೆ. ನಂತರ ತಪ್ಪೊಪ್ಪಿಕೊಂಡಿದ್ದಾನೆಂದು ಗೊತ್ತಾಗಿದೆ. ಅಕ್ಷಯ್ ಕುಟುಂಬದವರು ಬದುಕನ್ನರಸಿ ಕೊಟ್ಟೂರಿಗೆ ಬಂದವರು. ಮೂಲತಃ ಚಿತ್ರದುರ್ಗ ಜಿಲ್ಲೆ ನಾಯಕನಹಟ್ಟಿಯವರೆಂದು ತಿಳಿದುಬಂದಿದೆ. ಕೊಟ್ಟೂರು ಪಟ್ಟಣದ ಹರಪನಹಳ್ಳಿ ರಸ್ತೆಯ ಎಲ್ಬಿ ಬಡಾವಣೆಯ ಬಾಡಿಗೆ ಮನೆಯಲ್ಲಿ ವಾಸಕ್ಕಿದ್ದವರು. ತಂದೆ, ತಾಯಿ, ಪಿಯುಸಿ ಓದುತ್ತಿದ್ದ ತಂಗಿ ಅಮೃತ ಎಲ್ಲರೂ ಒಟ್ಟಿಗೆ ಒಂದೇ ಮನೆಯಲ್ಲಿದ್ದವರು. ಟೈರ್ ಮಾಲ್ಡಿಂಗ್ ವೃತ್ತಿಯಲ್ಲಿ ತೊಡಗಿಕೊಂಡಿದ್ದವರು. ತಂದೆ ಭೀಮರಾಜ್ 53 ವರ್ಷ, ತಾಯಿ ಜಯಲಕ್ಷ್ಮಿಗೆ 50 ವರ್ಷಗಳಾದರೆ ತಂಗಿಗೆ ಕೇವಲ 17 ವರ್ಷಗಳು. ಹೀಗಿರುವ ಕುಟುಂಬದ ಸದಸ್ಯರು ಇದ್ದಕ್ಕಿದ್ದಂತೆ ಹೆಣಗಳಾಗಿ ಮಲಗಿದ್ದಾರೆ. ಬರ್ಬರವಾಗಿ ಕೊಲೆ ಮಾಡಿದ ಧೂರ್ತ ಅಕ್ಷಯ್ ದಿಕ್ಕು ತೋಚದಂತಾಗಿ ಬೆಂಗಳೂರಿನತ್ತ ಪೇರಿಕಿತ್ತಿದ್ದಾನೆ. ತಂದೆ ತಾಯಿ ತಂಗಿಯನ್ನು ಚಿಕಿತ್ಸೆಗೆ ಅಂತ ಬೆಂಗಳೂರಿಗೆ ಕರೆತಂದಿದ್ದೆ ಅವರ ಮೊಬೈಲುಗಳು ಸ್ವಿಚ್ ಆಫ್ ಆಗಿವೆ, ಕಾಣೆಯಾಗಿದ್ದಾರೆಂದು ತನ್ನ ಸಹೋದರ ಸಂಬಂಧಿಗಳಿಗೆ ಫೋನ್ ಮಾಡಿದ್ದಾನೆ. ನಂತರ ಅವರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ಎಂಬ ಸಲಹೆ ಮೇರೆಗೆ ತಿಲಕ್ ನಗರದ ಪೊಲೀಸ್ ಠಾಣೆಗೆ ಹೋಗಿದ್ದಾನೆ. ಪೊಲೀಸರ ತೀವ್ರ ವಿಚಾರಣೆಯಲ್ಲಿ ಸಿಕ್ಕುಬಿದ್ದು ತಾನೇ ಕೊಲೆ ಮಾಡಿರುವುದಾಗಿ ತಪ್ಪೊಪ್ಪಿಕೊಂಡಿದ್ದಾನೆ. ನಂತರ ಕೊಟ್ಟೂರು ಪೊಲೀಸರಿಗೆ ಸುದ್ದಿ ಗೊತ್ತಾಗಿದೆ. ಆರೋಪಿಯನ್ನು ಬೆಂಗಳೂರಿನಿಂದ ಕೊಟ್ಟೂರಿಗೆ ಕರೆತಂದು ಸ್ಥಳ ಮಹಜರ್ ನಡೆಸಿರುವ ಪೊಲೀಸರಿಗೆ ಮನೆಯಲ್ಲಿನ ರಕ್ತದ ಕಲೆಗಳು, ಹೆಣ ಹೂಳಲು ಗುಂಡಿ ಅಗೆದಿರುವ ದೃಶ್ಯಗಳು ಪ್ರಕರಣದ ಗಂಭೀರತೆಯನ್ನು ಇನ್ನಷ್ಟು ನಿಖರಗೊಳಿಸಿವೆ. ಆಸ್ತಿ ಮಾರಿದ್ದ ಹಣಕ್ಕಾಗಿ ತಂದೆ ತಾಯಿಗಳೊಂದಿಗೆ ಅಕ್ಷಯ್ ಜಗಳ ಮಾಡಿಕೊಂಡ, ಸಿಟ್ಟಿನ ಭರದಲ್ಲಿ ಹೆತ್ತ ಕರುಳಗಳನ್ನೇ ಕೊಂದು ಹಾಕಿದನ ಗೊತ್ತಿಲ್ಲ. ಇನ್ನೊಂದು ಮೂಲದ ಪ್ರಕಾರ ಕೊಟ್ಟೂರಲ್ಲಿ ಡ್ರಗ್ಸ್ ಹಾವಳಿ ಹೆಚ್ಚಾಗಿದೆ. ಅನೇಕ ಯುವಕರು ಅದಕ್ಕೆ ಬಲಿಯಾಗುತ್ತಿದ್ದಾರೆಂಬ ಮಾತುಗಳು ಜೋರಾಗಿ ಕೇಳಿಬರುತ್ತಿವೆ. ಗಾಂಜಾ ಡ್ರಗ್ಸ್ ವಾಸನೆಯ ಕಮಟು ಕೊಟ್ಟೂರಂತ ಊರುಗಳಿಗೂ ತಗುಲಿಕೊಂಡಿದೆಯಾ? ಅದಕ್ಕೂ ತನಿಖೆಯೇ ಉತ್ತರವಾಗಬೇಕಿದೆ. ಕೊಲೆಗಾರ ಅಕ್ಷಯನ ಫೋಟೋವನ್ನೊಮ್ಮೆ ಕ್ಲೋಸ್ಅಪ್ನಲ್ಲಿ ನೋಡಿದರೆ ಅವನು ಗಾಂಜಾ ಗಿರಾಕಿನ, ಡ್ರಗ್ಸ್ಗೆ ಅಡಿಕ್ಟ್ ಆಗಿದ್ದವನ, ಅದರ ಮತ್ತಿನಲ್ಲಿ ನಶೆಯಲ್ಲಿ ಇಂಥ ಅನಾಹುತ ಮಾಡಿದನ ಎಂಬ ಅನುಮಾನಗಳು ಹುಟ್ಟದಿರಲಾರವು. ಇಂಥ ಆರೋಪಗಳ ದೃಷ್ಟಿಯಲ್ಲೂ ತನಿಖೆ ನಡೆದರೆ ಅಸಲಿ ಕಾರಣ ತಿಳಿಯಬಹುದಷ್ಟೇ. ವಿಬಿ ಮಲ್ಲಪ್ಪ, ಹಡಗಲಿ. ಬೆಳಗ್ಗೆ ಒಂದು 7:45ಗೆ ನಾನು ಮತ್ತೆ ಫೋನ್ ಮಾಡಿದೆ. ಏನಂತ, ಅಕ್ಷಯ್ ಮತ್ತು ರಾತ್ರಿ ಎಲ್ಲ ಇದ್ರಲ್ಲಪ್ಪಲ್ಲಿ ಏನು ಮಾಡ್ಕೊಂತಿದಾರ ಅಂತಂದು. ಅಯ್ಯ ಈಗ ನಮ್ಮನ್ನು ಪೊಲೀಸ್ನವ್ರು ರೂಮ್ ಮಾಡಿ ಇಟ್ಟಿದ್ರಿಲ್ಲೇ, ಈಗ ಕರಿತಿದಾರೆ, ಅಲ್ಲಿ ಹೋಗ್ತೀನಿ ಕಣಪ್ಪ. ಸರಿ ಹೋಗಪ್ಪ ಅಂತ ಮತ್ತೆ ರಿಟರ್ನ್ ಇನ್ನೊಂದು ಸರಿ ಮಾಡಿದೆ. ಅವಾಗ ನಾನು ಫೋನ್ ಎತ್ತಲಿಲ್ಲ. ಇವತ್ತು ಬೆಳಗ್ಗೆ ಇಷ್ಟು ಮಾತ್ರ ನನಗೆ ಗೊತ್ತು. ಹಾಂ, ಈಗ ಬೆಂಗಳೂರಿಗೆ ಈ 90 ಹೋಗಿದ್ನ ಅಥವಾ ಹೊರಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ? ಇಲ್ಲ ಸರ್, ಅವನೇನಂತ ಹೇಳ್ದೆ ನಮಗೆ, ಅವನು ಎಲ್ಲರಿಗೂ ಫೋನ್ ಮಾಡಿದ. ಅಮ್ಮ ಅಪ್ಪಾಜಿ ಅಮೃತ ಬೆಂಗಳೂರಿಗೆ ಹೋಗಿದ್ದಾರೆ, ಹಾಸ್ಪಿಟ್ಲಿಗೆ ಹೋಗಿದ್ದಾರೆ, ಜಯದೇವ್ ಹಾಸ್ಪಿಟ್ಲಿಗೆ ತೋರಿಸ್ಬರ್ತೀನಿ ಅಂತ ಹೋಗಿದ್ರು. ಅವ್ರು ಯಾರು ಫೋನಿಗೆ ಸಿಕ್ತಿಲ್ಲ. ಅಮೃತ ಯಾವುದೋ ಬೇರೆ ನಂಬರ್ ಫೋನ್ ಮಾಡಿದ್ದಾಳೆ ಅಂತ ಹೇಳ್ತೀನಿ. ಇಲ್ಲ ಬೇರೆ ನಂಬರಿಗೆ ಮಾಡಿದ್ರೆ ನೀನು ಆ ನಂಬರಿಗೆ ಮಾಡಲ್ಲ ಅಂತ ನನ್ನ ಸಲಹೆ ನಾನು ಕೊಟ್ಟು, ಅದೆಲ್ಲ ಹೈದ್ರಾಬಾದ್ ತೋರಿಸ್ತೈತೆ ಮಾಡಿರೆ ಅವ್ನು ಸ್ವಿಚ್ ಆಫ್ ಮಾಡ್ಕೊಂತಾನೆ ಹಂಗೆ ಹಿಂಗೆ ಅಂತ ಹೇಳಿ ಅವನಿಗೆ ನಮ್ಮಕ್ಕ ಫೋನ್ ಮಾಡಿದ್ವಿ ಫಸ್ಟು. ಆಮೇಲೆ ನಮ್ಮಕ್ಕ ಫೋನ್ ಎತ್ತಲಿಲ್ಲ. ಅವರು ನಮ್ಮ ಮಗುಗೆ ಮಾಡಿದ್ವಿ. ಇಲ್ಲ ಅಮ್ಮ, ಅವರು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಅಂತ ಹೇಳಿದ್ರು. ಜಯದೇವ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಅಂತ. ನೀನು ಹೋಗ್ಬೇಕಿಲ್ಲ ಅಂತ ಅಂದ್ವಿ. ಇಲ್ಲ, ಟೈರ್ ಬಂದಿದ್ದಾವೆ, ಸ್ಕೂಲ್ ನಾವು ಬಸ್ನ ಟೈರ್ ಇದಾವೆ, ಕೊಟ್ಟು ಹೋಗ್ತೀನಮ್ಮ ಬೆಳಗ್ಗೆ ಅಂತ ಹೇಳಿದ್ವಿ.
ಮತ್ತು ನಾವು ಅವನಿಗೆ ಫೋನ್ ಮಾಡಿದ್ವಿ, ಇಲ್ಲಮ್ಮ ಇವತ್ತು ಹೋಗೋಕ್ಕಾಗಲಿಲ್ಲ, ಬೆಳಗ್ಗೆ ಹೋಗ್ತೀವಿ ಅಂತ ನಿನ್ನೆ ಬೆಳಗ್ಗೆ ಹೋಗಿದ್ದೆ ನಾನು ಬೆಂಗಳೂರಿಗೆ ಹೋಗಿ ಅಲ್ಲಿ ಜಯದೇವ ಹಾಸ್ಪಿಟ್ಲಲ್ಲೇ ಚೆಕ್ ಮಾಡಿಸಿದ್ವಮ್ಮ, ಎಲ್ಲ CC ಕ್ಯಾಮ್ರಾದಲ್ಲೆಲ್ಲ ನೋಡಿದ್ರು, ಬಂದಿಲ್ಲ ಅಪ್ಪಾಜಿ ಅವರು. ಅದಕ್ಕೆ ನಾನು ಕಂಪ್ಲೇಂಟ್ ಕೊಡ್ಬೇಕಂತಿದ್ದೀನಿ. ಅಪ್ಪಾಜಿ ಅವ್ರು ಐತೆ ನಮ್ಮನೆ, ಇಲ್ಲಪ್ಪ ಅಪ್ಪಾಜಿ ತಿಪ್ಪೇಹಳ್ಳಿಗೂ ಐತೆ, ಪಾಪಂದೇನು ಸ್ಕೂಲಿಂದ ಬರ್ಸ್ಕೊಂಬರಕ್ಕಂತ ಹೇಳಿದ್ರು. ಅಷ್ಟು ಬಿಟ್ಟರೆ ಮತ್ತೆ ಏನೂ ಗೊತ್ತಿಲ್ಲ. ನಮ್ಮ ಅದೇ ಕಂಪ್ಲೇಂಟ್ ಕೊಟ್ಟಿವಮ್ಮ, ಇನ್ನು ಅವಾಗ ಹೇಳ್ತಾರೆ ಇವಾಗ ಹೇಳ್ತಾರೆ ಅಂತ ಅಷ್ಟೇ ಮಾತಾಡ್ದೆ. ಅವ್ರ ಐಗಳಿಗೆಲ್ಲ ಹೇಳಿದ್ರು ಫೋನ್ ಮಾಡಿ, ಹಿಂಗೆ ಅಪ್ಪಾಜಿ ಅಮ್ಮ ಹಿಂಗೆ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ, ಅವ್ರು ಕಾಣಿಸ್ತಾ ಇಲ್ಲ ಅಂತ ಅವ್ರಿಗೂ ಇಬ್ರಿಗೆ ಐಗಳಿಗೂ ಹೇಳಿದ್ದೆ, ಅವ್ರ ಅಪ್ಪಾಜಿಗೂ ಹೇಳಿದ್ರು. ಆಮೇಲೆ ಕೇಳಿದರೆ ಇಲ್ಲ ಇಲ್ಲಿ ಸಿಗ್ತಾ ಇಲ್ಲ ಅಂದ್ರೆ ಅವ್ನು ಲಾಸ್ಟ್ ನೆನ್ನೆ ರಾತ್ರಿನೇ ಲಾಸ್ಟ್ ಮತ್ತೇನು ಹೇಳಿ. ಅಲ್ಲಮ್ಮ ಮನೆಗೆಲ್ಲ ಅವರು ಚೆನ್ನಾಗಿದ್ರು? ಎಲ್ಲ ಚೆನ್ನಾಗಿದ್ರು, ಏನು ಸಮಸ್ಯೆ ಏನೂ ಗೊತ್ತಿಲ್ಲ. ಅವರು ಟೈರಂಗವರು ಫಸ್ಟ್ ಸೋಮೇಳಿಯಲ್ಲಿ ಹಾಕಿದ್ರು, ಸಂಡೂರ ಹತ್ರ ಸೋಮೇಳಿಯಲ್ಲಿ ಹಾಕಿದ್ರು. ಆಮೇಲೆ ಮತ್ತೆ ಜಗಳೂರಿಗೆ ಬಂದರು. ಚಿತ್ರದುರ್ಗದಲ್ಲಿ ಫಸ್ಟ್ ಮಾಡಿದ್ರು ನಮ್ಮ ಮಾವ. ಆಮೇಲೆ ಜಗಳೂರಿಗೆ ಬಂದು ಅಲ್ಲಿ ಟೈರ್ ಅಂಗಡಿನೂ ಮನೆನೂ ಕಟ್ಟಿದ್ರು, ಒಂದು ಕೋಟಿ ರೂಪಾಯಿ ಮೇಲೆ ಮನೆ ಕಟ್ಟಿದ್ರು. ಅಲ್ಲಿ ಲಾಸ್ ಆಯ್ತು ಅಂದ್ಬಿಟ್ಟು ಇಲ್ಲಿ ಹಾಕಿದ್ರು. ಈಗ ಮೊನ್ನೆ ಇಲ್ಲಿ ಬಂದು 2 ವರ್ಷ ಆದ್ಮೇಲೆ ಮಾರಿದ್ರು, ಬೇರೆಯವ್ರಿಗೆ ಕೊಟ್ಟಿದ್ರು. ಅದು ನಮಗೆ ಗೊತ್ತಿಲ್ಲ ಮಾರಿರೋದು, ಮಾರಿ ಒಂದು ಸ್ವಲ್ಪ ದಿವಸಕ್ಕೆ ಗೊತ್ತಾಯ್ತು. ಆಮೇಲೆ ಇಲ್ಲಿ ಬಂದರು, ಇಲ್ಲಿ ಚೆನ್ನಾಗೇ ಇದ್ರು. ನಮ್ಮಕ್ಕ ಅವತ್ತು ಮಂಗಳವಾರ ಮಧ್ಯಾಹ್ನ ಮಾತಾಡಿದರು, ಹಿಂಗೆ ಅಣ್ಣನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಮ್ಮ, ಜಯದೇವ ಆಸ್ಪತ್ರೆಗೆ ಹೇಳಿದ್ದಾರೆ, ಹಿಂಗೆ ಡಾಕ್ಟ್ರು ಅಲ್ಲಿಗೆ ಬರ್ಕೊಟ್ಟಿದ್ದಾರೆ ಅಂತ. ನಾವು ಹೌದೇನಮ್ಮ ಅಂತಂದ್ರೆ ಅದೇ ಲಾಸ್ಟ್ ಸರ್ ಮಾತಾಡಿದ್ದು. ಮತ್ತೆ ನಮ್ಮ ಅಕ್ಕನ ಹತ್ರ ನೀವು ನಿಮ್ಮ ಅಕ್ಕ ಭಾವನ ಹತ್ರ ಯಾವಾಗ ಮಾತಾಡಿದ್ರು? ಅದೇ ಮಂಗಳವಾರ ಮಧ್ಯಾಹ್ನ. ಎಷ್ಟು ದಿನ ಆಯಿತು? 4 ದಿವಸ. ಗಲಾಟೆ ಏನಾದ್ರು ಮಾಡ್ಕೊತೀವಿ? ಇಲ್ಲ ಏನು ಹೇಳಿಲ್ಲ ಅಕ್ಕ, ಅದೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಮಾಮನ ಅಂತ ಹೇಳಿದ್ರು. ಮನೆ ಮಾರಿದ್ದು ದುಡ್ಡಿಗಾಗಿ ಏನಾರ ಕಿತ್ತಾಟ ಆಗಿತ್ತು? ಇಲ್ಲ ಏನು ಸಮಸ್ಯೆ ಗೊತ್ತಿಲ್ಲ. ನಿಮ್ಮ ಮಗನ ವ್ಯಕ್ತಿತ್ವ ಹೆಂಗ? ಚೆನ್ನಾಗೇ ಇದ್ರು, ವ್ಯಕ್ತಿತ್ವ ಚೆನ್ನಾಗೇ ಇದ್ದ. ಏನು ಓದಿದ್ದ ಮತ್ತು ಅಕ್ಷಯ್? ಏನು ಓದಿದ್ದ? ಅವ್ನು ಸೆಕೆಂಡ್ ಇಯರ್ ಓದಿದ್ದ, ಮನೆ ಕಡೆ ಬಿಸ್ನೆಸ್ ನೋಡ್ಕೊಂತಿದ್ದ ಅಂಗಡಿ. ಅವ್ರ ಅಪ್ಪಂದು ತಾಯಿ ನೋಡ್ತಿದ್ದ? ಹಾಂ. ಅಲ್ಲ ಮದುವೆ ಮಾಡಿದ್ರ? ಇಲ್ಲ ಮದುವೆ ಏನೂ ಮಾಡಿರಲಿಲ್ಲ. ತಂಗಿ ಇಲ್ಲ ಫಸ್ಟ್ ಇಯರ್ ಅವಳು ಇಲ್ಲೇ ಹೋಗ್ತಿದ್ದಾಳೆ, ಕೊಟ್ಟೂರಲ್ಲಿ ಕಾಲೇಜಿಗೆ ಹೋಗ್ತಿದ್ದಾಳೆ. ಅಲ್ಲಮ್ಮ ಅವ್ರಿನ್ನ IAS ಮಾಡಬೇಕು ಆಗಿ ಅಂತಿದ್ದಂತೆ ಅವಳು? ಇಲ್ಲ ಏನೂ ಇಲ್ಲ, ಸೆಕೆಂಡ್ ಇಯರ್ ಮುಗಿಸಿ ಮನೆ ಕಡೆ ಕೆಟ್ಟ ಅಭ್ಯಾಸಗಳಿತ್ತು, ಕುಡಿಯೋದು? ಇಲ್ಲ ಏನು ನಮಗೇನು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಯಾವಾಗ ಜಾಸ್ತಿ ನಮ್ಮೂರಿಗೆ ಬರ್ತಿರ್ಲಿಲ್ಲ, ಹಬ್ಬಕ್ಕೆ ಅಷ್ಟೇ ಬರ್ತಾ ಇದ್ರು. ಮೊನ್ನೆ ಈಗ ಒಂದು 15 ದಿವಸದಲ್ಲಿ ಬಂದಿದ್ರು. ಮೇಡಮ್ ಯಾವಾಗ ಜಗಳ ಏನಾಗಿಲ್ಲ ಇಲ್ಲ ಮನೆ ಏನೂ ಆಗಿಲ್ಲ, ನಿಮಗೆ ಗಮನಕ್ಕೆ ಬಂದು? ಇಲ್ಲ ನಮ್ಮ ಅಕ್ಕನ ಏನು ಹೇಳಿಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಷ್ಟೇ ಹೇಳಿದ್ರು. ಅಲ್ಲ ನೀವು ಹಬ್ಬ ಹುಣ್ಣಿಮೆ ಹರಿದಿನಗಳಿಗೆಲ್ಲ ಇಲ್ಲಿ ಬರ್ತಾ ಇದ್ರು? ಬರ್ತಾ ಇದ್ರು ಅವರು. ಅಲ್ಲ ನಿಮ್ಮ ಮನೆಗೆ ಬರ್ತಿದ್ರ? ನೀವು ಇಲ್ಲಿ ಬರ್ತಿದ್ರ? ಅವರು ನಮ್ಮ ಮನೆಗೆ ಬರ್ತಿದ್ರು, ನಾವು ಇವ್ರ ಮನೆಗೆ ಬರ್ತಾ ಇದ್ವಿ. ಎಲ್ಲ ಚೆನ್ನಾಗಿತ್ತು? ಚೆನ್ನಾಗಿತ್ತು. ಅಮ್ಮ ಇಲ್ಲಿಗೆ ಎಷ್ಟು ವರ್ಷ ಆಯ್ತು ಬಂದವರು? ಅವ್ರು 2 ವರ್ಷ ಆಯ್ತು. 2 ವರ್ಷ ಅಷ್ಟೇ ಆಯ್ತು. ಬಾಡಿಗೆ ಮನೆ ಸ್ವಂತ? ಬಾಡಿಗೆ ಮನೆ ನಿಮ್ಗೆ ಯಾವಾಗ ಗೊತ್ತಾಯ್ತು ಆಗಿದೆ ಅಂತ? ನಿಮಗೆ ಯಾರು ಹೇಳಿದ್ರು? ಬೆಳಗ್ಗೆ ಗೊತ್ತಾಯ್ತು. ಯಾರು ಫೋನ್ ಮಾಡಿದ್ರು? ಅದೇ ಅವನಿಗೆ ಮಾಡಿದ್ವಾ, ಅವನು ಎತ್ತಿಲ್ಲ ಫೋನು. ನಮ್ಮ ಅಕ್ಕ ಮಗಳು ಒಬ್ರು ಇದ್ದಾರೆ ಇಲ್ಲಿ, ನಮ್ಮ ಮನೆಯವರು ಅವನ ಮಗ ಬಂದರು ನೋಡೋಕ್ಕೆ. ರಾತ್ರಿನೇ ಹೊರಟಿದ್ರು ಅವರು, ಬೆಳಗ್ಗೆ ಹೋಗೋಣ ಅಂತೇಳಿ ಬೆಳಗ್ಗೆ ಬಂದು ನೋಡಿದ್ಮೇಲೆ ಗೊತ್ತಾಗಿತ್ತು ನಮಗೆ ಆಗಿತ್ತು. ಈಗ ಎಲ್ಲಿ ಅದ ಬಾಡಿಗಳು ಎಲ್ಲಿ ಇಟ್ಟಾರ ಏನಂತ? ಏನೂ ಗೊತ್ತಿಲ್ಲ ಸರ್, ನಾವಿನ್ನೂ ಏನು ಹೋಗಿಲ್ಲ, ನಮ್ಮನ್ನು ಒಳಗೆ ಬಿಟ್ಟಿಲ್ಲ ಅವರು. ಇದೇವಂತ ಹೇಳಿದ್ರು ಅಷ್ಟೇ. ನಮ್ಮ ಮನೆಯವರೆಲ್ಲ ಹೋಗಿ ನೋಡಿದ್ದಾರೆ. ಒಳಗಡೆ ಮನೆಯಲ್ಲೇ ಇದಾವೆ? 3 ಜನನು. ಅಲ್ಲಮ್ಮ ಒಳಗಡೆ ಇದೆ ಅಂತ ಹೇಳಿದ್ರೆ ಮನೆಯಲ್ಲಿ? ಮನೆಯಲ್ಲಿ ಇದಾವೆ ಅಂತ ಹೇಳಿದ್ರು. ಊತ ಹಾಕಿದ್ದಾರೆ ಅಂತ ಹೇಳಿದ್ರು? ಊತ ಹಾಕಿದ್ದಾರೆ ಅಂತ ಹೇಳಿದ್ರು, ಅದು ಹೆಣನೂ ನೋಡಿಲ್ಲ ನಾವು. ಒಳಗೆ ಬಿಟ್ಟಿಲ್ಲ ನಮಗೆ. ಕೊಲ್ಲುವಂಥದ್ದು ಏನಾಗಿತ್ತು? ಏನೋ ಅದು ಏನು ಸಮಸ್ಯೆ ನಮಗೆ ಗೊತ್ತೇ ಇಲ್ಲ. ನಿಮ್ಮ ಮನೆಯವರು ಒಳಗಡೆ ಹೋಗಿದ್ರಾ? ಹೋಗಿಲ್ಲ ಅನ್ಸುತ್ತೆ. ಒಳಗಡೆ ನೋಡಿ ಬಂದ್ರ? ಬಾಡಿ ನೋಡಿದ್ರ ಅಂತ? ಇಲ್ಲ ಬಾಡಿ ನೋಡಿಲ್ಲ, ಕಿಟಕಿ ಹತ್ರ ನೋಡಿದಾರೆ ಅಷ್ಟೇ. ಏನೋ ಸ್ಮೆಲ್ ಬರ್ತಿತ್ತಂತೆ, ಆದ್ರೂ ಅವರು ನೋಡಿಲ್ಲ. ಏನು ಕಾಣಿಸಿಲ್ಲ? ಬಾಡಿ ಏನು ಕಾಣಿಸಿಲ್ಲ, ಏನೋ ಎಲ್ಲ ನೆಲ ಟೈಲ್ಸ್ ಎಲ್ಲ ತೆಗ್ದುಬಿಟ್ಟನಂತೆ, ತೆಗೆದು ಉಣಿದಾರೆ ಅಂತ ಮಾತಾಡ್ತಿದ್ದಾರೆ ಅಷ್ಟೇ, ನೋಡಿಲ್ಲ. ಏನು ದ್ವೇಷ ಏನಿತ್ತು? ಇಲ್ಲ ಏನು ದ್ವೇಷ ಇರಲಿಲ್ಲ, ಚೆನ್ನಾಗೇ ಇದ್ರು. ಚೆನ್ನಾಗಿದ್ರು, ನಮ್ಗೇನು ವಿಷಯ ಗೊತ್ತಿಲ್ಲ, ಚೆನ್ನಾಗೇ ಇದ್ರು. ನಿಮ್ಮ ಹೆಸರಮ್ಮ? ವಾಣಿ. ಏನಾಗ್ಬೇಕು ನೀವು ಅವ್ರಿಗೆ? ಅವ್ರ ತಂಗಿ, ಅವ್ರ ಭಾವ. ಜಯಲಕ್ಷ್ಮಿ ಅವ್ರ ತಂಗಿ. ಜಯಲಕ್ಷ್ಮಿ ಅವ್ರ ತಂಗಿ. ಇನ್ನೊಬ್ರು ಯಾರನ್ನ ಮಾತಾಡ್ತಾರೆ? ಇಲ್ಲ